ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ವಿಶೇಷ ಭಗವದ್ಗೀತೆಯ ಶ್ಲೋಕಗಳನ್ನು ತಿಳ್ಕೊಳ್ಳೋಣ, ಅದರ ಬಗ್ಗೆ ಚರ್ಚಿಸೋಣ. ದಿನನಿತ್ಯವಾಗಿ ಶ್ಲೋಕಗಳು ಬರ್ತಾ ಇರ್ತವೆ ಮತ್ತು ದಿನನಿತ್ಯವಾಗಿ ಶ್ಲೋಕಗಳು ನೀವು ಕೇಳ್ತಾ ಇದ್ದೀರಾ ಮತ್ತು ಶ್ಲೋಕದಲ್ಲಿ ಬರುವ ಅರ್ಥದಲ್ಲಿ ಮತ್ತು ದಿನನಿತ್ಯವಾಗಿ ನಿಮ್ಮ ಜೀವನದ ಏನಾದರೂ ಒಂದು ಚೇಂಜಸ್ ಆಗಬಹುದು. ಹಾಗಾಗಿ ಶ್ಲೋಕಗಳನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ಶ್ಲೋಕದಲ್ಲಿ ಬರುವ ಸಾರಾಂಶಗಳಾಗಲಿ ಮತ್ತು ಅದರಲ್ಲಿ ಬರುವ ಒಂದು ಜೀವನದ ಭಾಗ ಚರಿತ್ರೆ ಆಗಲಿ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಮತ್ತು ಇವತ್ತಿನ ದಿನ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ದಿನನಿತ್ಯವಾಗಿ ಶ್ಲೋಕಗಳಲ್ಲಿ ಬರುವ ಒಂದಷ್ಟು ನಮ್ಮ ಜೀವನಕ್ಕೆ ಸಂಬಂಧಪಡುವ ಶ್ಲೋಕಗಳು ಆಗಿರ್ತವೆ. ಹಾಗಾಗಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ದಂಗೆ ಯಾವುದೇ ಥರ ಸಂಪೂರ್ಣವಾಗಿ ನೋಡಿ ಮತ್ತು ನಿಮಗೆ ಅದರಲ್ಲಿ ಬರುವ ಅರ್ಥ ಮತ್ತು ಜೀವನದ ಚರಿತ್ರೆಗಳು ನಿಮಗೆ ಸಂಪೂರ್ಣವಾಗಿ ತಿಳಿಯುತ್ತದೆ. ಹಾಗಾಗಿ ಇವತ್ತಿನ 38 ಮತ್ತು 39ನೇ ಶ್ಲೋಕ ಏನಪ್ಪ, ಇವತ್ತಿನ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ ಮತ್ತು ಅದರಲ್ಲಿ ಬರುವ ನಿಜ ಜೀವನದ ಮತ್ತು ಅದರಲ್ಲಿ ನಮ್ಮ ಯಾವುದು ಸಂಬಂಧಪಡುತ್ತೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ. ಬನ್ನಿ, ನಾವು ದಿನನಿತ್ಯವಾಗಿ ಒಂದು ಶ್ರೀ ಕೃಷ್ಣನ ಒಂದು ಶ್ಲೋಕ ಹೇಳ್ತೀವಿ. ಆ ಶ್ರೀ ಕೃಷ್ಣನ ಒಂದು ಶ್ಲೋಕ ಹೇಳಿದ ನಂತರ ನಾವು 38 ಮತ್ತು 39ನೇ ಶ್ಲೋಕಕ್ಕೆ ಹೆಜ್ಜೆ ಹೇಳೋಣ. ಒಂದು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಶ್ಲೋಕ ಹೇಳಿ 38 ಮತ್ತು 39ನೇ ಶ್ಲೋಕಕ್ಕೆ ಹೆಜ್ಜೆ ಹೇಳೋಣ. ಬನ್ನಿ. ಓಂ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನಿ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಈ ಶ್ಲೋಕವನ್ನು ದಿನನಿತ್ಯವಾಗಿ 11 ಬಾರಿ ಜಪ ಮಾಡಿ ಮತ್ತು ನಿಮ್ಮ ಕಾರ್ಯಸಿದ್ಧಿಗೆ ನೀವು ಹೋಗಿ. ಇದು ಜಪ ಮಾಡೋದ್ರಿಂದ ನಿಮ್ಮ ಜೀವನದ ಒಂದು ಏನಾದರೂ ಚೇಂಜಸ್ ಆಗಬಹುದು. ಹಾಗಾಗಿ ಈ ಶ್ಲೋಕದ ಪವರ್ ಆಗಿರುತ್ತೆ. ಮತ್ತು ನಿಮಗೆ ಏನಾದರೂ ಅಡೆತಡೆಗಳು ಬಂದಾಗ, ಕಷ್ಟ ಅಂತ ಬಂದಾಗ ಈ ಶ್ಲೋಕ ನಿಮಗೆ ಅಲ್ಲಿ ಯೂಸ್ ಆಗುತ್ತೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ ಮತ್ತು ಅದರಲ್ಲಿ ಬರುವ ಶ್ಲೋಕದಲ್ಲಿ ಸಂಪೂರ್ಣ ಜ್ಞಾನ ಇದೆ. ಅದು ಸಂಪೂರ್ಣವಾಗಿ ನಿಮಗೆ ಹೇಳೋಕ್ಕಾಗಿಲ್ಲ ಅಂದರೂ ನಾವು ಹೇಳ್ತಿರೋದು ನೀವು ತಿಳ್ಕೊಳ್ಳಿ ಮತ್ತು ನಿಮ್ಮ ಜೀವನವನ್ನು ರೂಪಿಸ್ಕೊಳ್ಳಿ. 38ನೇ ಶ್ಲೋಕ ಏನಪ್ಪ ಅಂತ ನೋಡೋಣ ಬನ್ನಿ. 38ನೇ ಶ್ಲೋಕ ಏನಪ್ಪ ಅಂದರೆ, ಸುಖ ದುಃಖೇ ಸಮೇ ಕೃತ್ವತ್ವ ಲಾಭಾಲಾಭೌತ್ಯ ಜಯ ಜಯ ವೈಹ ತಥೋ ಯದ್ಯ ಯಸ್ಯತ್ವ ನೈನಂ ಪಾಪವಮಸ್ಯ ಸ್ಯಾಸಿ ಯಹ. ಇದರ ಅರ್ಥ ಏನಂದ್ರೆ, ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು, ಜಯ ಅಜಯಗಳನ್ನು ಪರಿಗಣಿಸಿದೆ. ಯುದ್ಧ ಮಾಡಲೆಂದೇ ಯುದ್ಧ ಮಾಡು, ಹೇಗೆ ಮಾಡಿದರೆ ನಿನಗೆ ಪಾಪದ ಲಭ್ಯವಿಲ್ಲ ಅಂದ್ರೆ ಲೇಪವಿಲ್ಲ ಅಂತ ಅರ್ಥ. ಇದರ ಅರ್ಥ ಏನಂದ್ರೆ, ಶ್ರೀ ಕೃಷ್ಣನಿಗೆ ಈ ಯುದ್ಧ ಬೇಕೆಂದೇ ಅಪೇಕ್ಷೆ. ಆದ್ದರಿಂದ ಈಗ ಅವನು ಅರ್ಜುನನು ಯುದ್ಧ ಮಾಡುವುದಕ್ಕಾಗಿಯೇ ಹೋರಾಡಬೇಕೆಂದು ನೇರವಾಗಿ ಹೇಳುತ್ತಾನೆ. ಶ್ರೀಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳ ಪರಿಗಣಿಯೇ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನು ಮಾಡಬೇಕು. ಅಂದ್ರೆ ನಾವು ಶ್ರೀಕೃಷ್ಣ ಹೇಳ್ತಾನೆ, ನೀನು ಯುದ್ಧ ಮಾಡಬೇಕು ಮತ್ತೆ ಸುಖ ದುಃಖ ಲಾಭ ನಷ್ಟಗಳನ್ನು ನೀನು ಅದರ ಬಗ್ಗೆ ಲೆಕ್ಕ ಹಾಕಬೇಡ. ಯಾಕೆಂದ್ರೆ ನೀನು ಯುದ್ಧ ಮಾಡ್ಬೇಕಂತ ಹೋಗ್ಬೇಕು, ಯುದ್ಧ ಮಾಡಲೇಬೇಕು. ಇಲ್ಲ ಅಂದ್ರೆ ನೀನು ಸುಖ ದುಃಖ ನಷ್ಟ ಎಲ್ಲ ಅದರ ಬಗ್ಗೆ ಚರ್ಚಿಸಿದರೆ ಲೇಪವಿಲ್ಲ ಅಂದ್ರೆ ಅರ್ಥವಿಲ್ಲ ಅಂತ ಹೇಳ್ತಾರೆ. ಮತ್ತು ಅರ್ಜುನನು ಶ್ರೀ ಕೃಷ್ಣ ಪರಮಾತ್ಮ ಹೇಳಿರ್ತಾನೆ, ನೀ ಯುದ್ಧ ಮಾಡ್ಬೇಕಂತಾನೆ ನಾನು ಅಪೇಕ್ಷೆ ಮಾಡಿರ್ತೀನಿ, ಅಂದ್ರೆ ತಿಳ್ಕೊಂಡಿರ್ತೀನಿ ನೀವು ಯುದ್ಧ ಮಾಡಲೇಬೇಕು. ಮತ್ತೆ ನಿನ್ನ ಒಂದು ಯುದ್ಧ ಮಾಡೋದ್ರಿಂದ ಶ್ರೀ ಕೃಷ್ಣ ಪ್ರಜ್ಞಾ ಕಾರ್ಯಗಳನ್ನು ಸುಖ ದುಃಖ ಲಾಭ ನಷ್ಟ ಜಯ ಅಪರಿಸ್ತಾನೆ. ಅಂದ್ರೆ ನಿಮ್ಮ ಸುಖ ದುಃಖಗಳನ್ನು ಅವರು ಪರಿಗಣಿಸ್ತಾರೆ ಮತ್ತು ಅದರಲ್ಲಿ ಬರುವ ಏನಾದ್ರೂ ಆಗ್ಲಿ ನಾನು ನಿಮ್ಗೆ ಮಾಡ್ತೀನಿ, ನೋಡ್ತೀನಿ
ಮತ್ತು ಅದರಲ್ಲಿ ಬರುವ ಸಾಕಷ್ಟು ಕಷ್ಟಗಳಾಗ್ಲಿ ನಾನು ಎದುರಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ. ಮತ್ತು ಅವಾಗ ಅವ್ರು ಹೇಳ್ತಾರೆ, ಈ ತರ ಆಗಲ್ಲ, ನನಗೆ ಯಾಕೆ ಈ ತರ ಆಗ್ತಿದೆ ಅಂತ ಅರ್ಜುನನು ಶ್ರೀಕೃಷ್ಣ ಪರಮಾತ್ಮ ಕಡೆ ಹೋಗ್ತಾನೆ. ಮತ್ತು 39 ಅಂದ್ರೆ ಯಸ್ಯ ತಸ್ಭಿಮತ ಸಜ್ಞಾನಿ ಚ ಬುದ್ಧ್ಯೋಗ್ಯತ್ವಂ ತಿರ್ವಂ ಶರಣೌ ಬುದ್ಧತಿಯುಕ್ತಂ ಯಯ ಪಾರ್ಥ ಕರ್ಮ ಬುದ್ಧೇನಂ ಪ್ರವಹಸ್ಯಾಸಿ. ಇದರ ಅರ್ಥ ಏನಂದ್ರೆ, ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣೆ ಮಾತ್ಮವಾಗಿಸಿ ತಿಳಿಸಿ ಕೊಟ್ಟಿರುತ್ತೇನೆ. ಈಗ ನಾನು ಇದನ್ನು ಕರ್ಮಫಲವಿದೆ, ಕೆಲಸ ಮಾಡು ರೀತಿಯಲ್ಲಿ ವಿವರಿಸುತ್ತೇನೆ. ಕೇಳು ಪ್ರಾರ್ಥನೆ, ನೀನು ಇಂಥ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮ ಬಂಧದಿಂದ ಮುಕ್ತನಾಗಬಹುದು. ಅಂದ್ರೆ ನೀನು ಫಲದ ಬಗ್ಗೆ ಚಿಂತನೆ ಮಾಡಬೇಡ, ನಾನು ಫಲವನ್ನು ನಿನಗೆ ಕೊಡ್ತೀನಿ. ಆದ್ರೆ ನೀನು ನೋಡ್ತಿರೋದು ಕರ್ಮಗಳನ್ನು ಸತತವಾಗಿ ಮಾಡಿಕೊಂಡು ಹೋಗು. ನಿನ್ನ ಕರ್ಮ ವಿಫಲವಾಗುತ್ತೋ ಫಲವಾಗುತ್ತೋ ಅದನ್ನು ನಾನು ಚರ್ಚೆ ಮಾಡಿ ನಿನಗೆ ಕೊಡುತ್ತೇನೆ. ಹಾಗಾಗಿ ನೀ ಅದರ ಬಗ್ಗೆ ತಲೆಯಿಂದ ತೆಗೆದುಹಾಕಿ ನಿನ್ನ ಕರ್ಮವನ್ನು ಪ್ರಾರ್ಥನೆಯಿಂದ, ಶಿಷ್ಟನಿಂದ ಮತ್ತು ಒಂದು ಒಳ್ಳೆ ಗುಣದಿಂದ ನೀ ಮಾಡು. ಮುಂದಿನ ಪ್ರತಿಫಲಕ್ಕೆ ನಾನು ನಿನಗೆ ಸಿದ್ಧನಾಗ್ತೀನಿ ಅಂತ ಹೇಳ್ತಾರೆ. ಮತ್ತು ವೇದ ನಿಂಗಟ ಆದ ನಿರುಕ್ತಿಯ ಪ್ರಕಾರ ಸಂಖ್ಯೆ ಎಂದರೆ ವಿಷಯವನ್ನು ವಿರವಾಗಿ ಹೇಳುವುದು. ಸಮ್ಯಕ್ಯ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವುದು. ದರ್ಶನ ಯೋಗವು ಇಂದ್ರಿಯ ನಿಗ್ರಹವನ್ನು ಒಳಗೊಂಡಿದೆ. ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ. ತನ್ನ ದಾದಿಗಳನ್ನು ಸಹೋದರರು ಆದ ಧೃತರಾಷ್ಟ್ರನ ಮಕ್ಕಳನ್ನು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲೋದಿದ್ದರೆ ತಾನು ಸುಖವೇನೆಂದು ಹೋಗ್ತಾನೆ. ಅಂದ್ರೆ ನನಗೆ ನನ್ನ ಚಿಕ್ಕಪ್ಪನ ಮಕ್ಕಳು ಮತ್ತೆ ಸಹೋದರರು ಮತ್ತೆ ಇಂಥ ದೊಡ್ಡ ಭೀಷ್ಮರ ಜೋಡಿ ನಾನು ಯುದ್ಧ ಮಾಡೋಕ್ಕೆ ಆಗಲ್ಲ. ಯಾಕೆಂದ್ರೆ ಅವರೆಲ್ಲ ನನ್ನ ಸಹೋದರರು ಮತ್ತು ನನ್ನ ಸಪಾಟಿಗಳು. ಹಾಗಾಗಿ ನಾನು ಅಲ್ಲಿ ಇವರನ್ನು ಕೊಂದು ನಾನು ಜಯಶಾಲಿಯಾಗಿ ಮತ್ತು ಅಲ್ಲಿನ ಒಂದು ಅಧಿಕಾರವನ್ನು ತಗೊಂಡು ಸುಖ ತಗೊಳ್ಳೋದಕ್ಕಿಂತ ಅನುಭವಿಸೋದಕ್ಕಿಂತ ನಾನು ಇಲ್ಲಿಂದಾನೆ ಹೊರಡ್ತೀನಿ ಅಂತ ಶ್ರೀಕೃಷ್ಣ ಅರ್ಜುನನು ಹೋಗ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ, ಇದು ಒಂದು ಭೂಮಿ, ಯುದ್ಧ ಭೂಮಿಯಲ್ಲಿ ಗೆಲುವು ಸೋಲು ಇರೋದೇ. ಆದ್ರೆ ಪ್ರಯತ್ನ ಮಾಡಬೇಕು. ನಮ್ಮ ಗೆಲುವಾದ್ರೆ ಗೆಲುವು ಅಂತ ತಿಳ್ಕೋಬೇಕು, ನಮ್ಮ ಸೋಲಾದ್ರೆ ಅನುಭವ ಅಂತ ತಿಳ್ಕೋಬೇಕು. ಹಾಗಾಗಿ ನೀನು ಮಾಡಿರೋದು ಕರ್ಮವನ್ನು ಶಿಸ್ತಿನಿಂದ ಮಾಡು. ಕರ್ಮವನ್ನು ಫಲ ನಿನ್ನನ್ನೇ ಹುಡುಕೊಂಡು ಬರುತ್ತೆ. ಕರ್ಮವನ್ನೇ ನೀನು ವಿಫಲವಾದ್ರೆ ಫಲ ಎಲ್ಲಿಂದ ಬರುತ್ತೆ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಮತ್ತು 39 ಶ್ಲೋಕದಲ್ಲಿ ಇಷ್ಟೆಲ್ಲ ಹೇಳಿದೀವಿ. ಮತ್ತು ಅರ್ಜುನನು ಭಾವಿಸಿದ, ಆದ್ದರಿಂದ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ. 2 ರೀತಿಗಳಲ್ಲೂ ಮೂಲ ಕಾರಣಗಳು ಇಂದ್ರಿಯ ತೃಪ್ತಿ ಅವನನ್ನು ಸೋಲಿಸುವುದರಿಂದ ಬರುವ ಸಂತೋಷ ಮತ್ತು ಬಂಧುಗಳನ್ನು ಬದುಕಿದ್ದವನ್ನು ನೋಡುವುದರಿಂದ ಆಗುವ ಸಂತೋಷ. 2 ವಿಕವನ್ನು ಕರ್ತವ್ಯವನ್ನು ಬಲಿ ಕೊಟ್ಟರು. ಇಂದ್ರಿಯ ತೃಪ್ತಿಯ ಪಡೆಯಬೇಕೆಂಬ ಆಧಾರ ಮೇಲೆ ನಿಂತೇವೆ. ಅಂದ್ರೆ ಅವರು ನಾನೆಲ್ಲ ಮುಗಿದೋಯಿತು, ನಾನು ಏನು ಮಾಡೋಕ್ಕಾಗಲ್ಲ ಅಂತ ಅವರು ತನ್ನ ಇಂದ್ರಿಯಗಳನ್ನು ಬಲಿ ಕೊಡ್ತಾರೆ ಅಂತ ವಿಶ್ಲೇಷಿಸಲಾಗಿದೆ. ಮತ್ತು ಇವತ್ತಿನ 38 ಮತ್ತು 39 ಶ್ಲೋಕಗಳು 2 ಶ್ಲೋಕಗಳು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಮತ್ತು ಇವತ್ತಿನ ಶ್ಲೋಕಗಳನ್ನು ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಭಾವಿಸ್ತೀನಿ. ಹಾಗಾಗಿ ಇವತ್ತಿನ ಶ್ಲೋಕದಲ್ಲಿ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗಿದೆ ಮತ್ತು ನಿಮ್ಮ ಒಂದು ಜೀವನದ ಬದಲಾವಣೆ ನಿಮಗೆ ಕಾಣಿಸುತ್ತದೆ. ಹಾಗಾಗಿ ಈ ಶ್ಲೋಕಗಳನ್ನು ದಿನನಿತ್ಯವಾಗಿ ನೋಡ್ತಾ ಇರಿ ಮತ್ತು ದಿನನಿತ್ಯವಾಗಿ ನಮ್ಮ ಶ್ಲೋಕವನ್ನು ಕೇಳ್ಕೊಂಡ ಹೋಗಿ. ಮತ್ತು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಸಬ್ಸ್ಕ್ರೈಬಿಂದ ನಮ್ಮ ಯೂಟ್ಯೂಬ್ ಚಾನಲನ್ನು ಮುಂದಕ್ಕೆ ಎಳ್ಕೊಂಡು ಹೋಗಬಹುದು. ಹಾಗಾಗಿ
ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾವು ಒಂದು ದಿನನಿತ್ಯವಾಗಿ ಭಗವದ್ಗೀತೆ ಶ್ಲೋಕ ಮುಗಿಸಿದ ನಂತರ ಒಂದು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಗಿಸ್ತೀವಿ. ಅದು ಯಾವುದಪ್ಪ ಅಂತ ಜಪ ತಿಳ್ಕೊಳ್ಳೋಣ ಬನ್ನಿ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ರಾಮ 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 ಹರೇ ರಾಮ. ಎಲ್ಲರಿಗೂ ರಾಧೆ ರಾಧೆ. ಇವತ್ತಿನ ಶ್ಲೋಕಗಳನ್ನು ಇವತ್ತಿಗೆ ಇಲ್ಲೇ ಮುಕ್ತಾಯ ಮಾಡ್ತೀವಿ. ಎಲ್ಲರಿಗೂ ನಮಸ್ಕಾರ.